ಬಂದಾಗ್ ಬಿಡ್ತ ಕರಾಳ ದಿನ. ನನ್ನ ಹುಲಿನ ಹಿಡಿದ ಕ್ಷಣ ನಮ್ಮೋರ್ ನಮ್ಗ ಮಾಡಿದ ಮೋಸಕ್ಕ ಬಲಿಯಾದ ನನ್ನ ರಾಯಣ್ಣ. ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ ಮಂದಿ ನಮ್ಗ ಮೋಸ ಮಾಡಿದ್ರು. ನಿನಗ ಕೋಟಿ ಕೋಟಿ ನಮನ, ಹೌದು ನೀನೆ ನಿಜ ರಾಯಣ್ಣ, ಹೌದು ನೀನೆ ನಿಜ ರಾಯಣ್ಣ. ನಿನಗ ಕೋಟಿ ಕೋಟಿ ನಮನ, ನಡು ಬೀದ್ಯಾಗ ನಿನ್ನ ಹಾಕ್ಯಾರ ನೀನ, ನಡು ಬೀದ್ಯಾಗ ನಿನ್ನ ಹಾಕ್ಯಾರ ನೀನ. ನೆನಪಾದರ ಮೈಯೆಲ್ಲ ರೋಮಾಂಚನ. ಇವತ್ತು ಹೆಮ್ಮೆ ಪಡುವಂಥ ವಿಚಾರ ಏನಪ್ಪ ಅಂತಂದರೆ, ಇಡೀ ದೇಶಕ್ಕೆ ಇವತ್ತು ಗಣರಾಜ್ಯೋತ್ಸವ ದಿನ ಹಾಗೂ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಹುತಾತ್ಮಗೊಂಡ ನಮಗೆ ಈ ಸಮಯದಲ್ಲಿ ದುಃಖನೂ ಆಗುತ್ತಾ ಹಾಗೂ ಖುಷಿನೂ ಆಗುತ್ತೆ. ಯಾಕಪ್ಪ ಅಂತಂದರೆ, ಖುಷಿ ಪಡಬೇಕಂತಂದರೆ ಅದನ್ನು ತಂದುಕೊಟ್ಟಂಥ ವ್ಯಕ್ತಿ ಹುತಾತ್ಮದಿದೆ ಇವತ್ತು. ಅದಕ್ಕೋಸ್ಕರ ನಮಗೆ ದುಃಖ ಆಗ್ತೈತೆ. ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ನಮ್ಮ ಇಡೀ ದೇಶಕ್ಕೆ ಗಣರಾಜ್ಯೋತ್ಸವ ಬಂದಿದ್ದಕ್ಕೆ ನಮಗೆ ಹೆಮ್ಮೆ ವಿಚಾರ, ಖುಷಿ ವಿಚಾರ. ಇನ್ನೊಂದೇನಪ್ಪ ಅಂತಂದ್ರೆ, ಪ್ರತಿ ವರ್ಷವೂ ರಾಯಣ್ಣನಿಗೆ ಆಗಸ್ಟ್ 15ನೇ ತಾರೀಕು ರಾಯಣ್ಣನ ಹುಟ್ಟಿದ ದಿನ, ಜನವರಿ 26ನೇ ತಾರೀಕು ರಾಯಣ್ಣನ ಹುತಾತ್ಮ ದಿನ. ಸರ್ಕಾರದಲ್ಲಿ ನಾನು ಮನವಿ ಕೇಳ್ಕೊಳ್ತೀನಿ, ಇದರ ಮುಖಾಂತರ ರಾಯಣ್ಣನಿಗೆ ಸಕಲ ಗೌರವ ಸಿಗಬೇಕಂತಲೇ ನನ್ನ ಆಸೆ, ಕನಸು, ಗುರಿ ಅದೇ ಐತೆ. ಇನ್ನು ಮುಸರಿಗೆಳೆತನ ಯೋಳಿಯದಿಯವ ನೀರಾಯಣ. ಕೈಗೆ ರಾಯಣ್ಣ ಬಳಗ ಬಂಟ ಈರಣ್ಣ ಆಕಳಗಳಿಗೆ ಓಕೆನಾ? ನಿಧಾನ ಮಾಡ್ಬೇಡ್ರಿ. ಫೋಟೋ ತೆಗಿ.